ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕನ್ನಡಿಗಾಗೆ. ನಮ್ಮ ಊರು. ಸೊ ಯಾರಿಗೂ ಹೇಳದೆ ಸರ್ಪ್ರೈಸ್ ಎಂಟ್ರಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಎಂಟ್ರಿ ಕೊಡ್ತಾ ಇರೋದು ಮನೆಗೆ. ಅದು ಇನ್ನು ಯಾರಿಗೂ ಗೊತ್ತಿಲ್ಲ, ನನ್ನ ತಮ್ಮನಿಗೆ ಒಬ್ಬನಿಗೆ ಬಿಟ್ಟರೆ. ಅವ್ನು ಪಿಕ್ ಮಾಡೋಕೆ ಬಂದಿದ್ದ, ಸೊ ಪಿಕ್ ಮಾಡಿದ್ದಾನೆ ಇವಾಗ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಅಮ್ಮ ಎಲ್ಲ ಹೆಂಗೆ ಶಾಕ್ ಆಗ್ತಾರೆ ಅಂತ. ನಾನು ಆಲ್ರೆಡಿ ಹೇಳಿದ್ದೇನೆ ಅಮ್ಮನಿಗೆ ಬರೋಕ್ಕಾಗಲ್ಲ, ನವೆಂಬರಲ್ಲಿ ಬರ್ತೀನಿ ಅಂತ. ಸೊ ಇದು ಮೇ, ಸೊ ನಾನು ಇವತ್ತೇ ಬಂದಿದ್ದೀನಿ. ಸೊ ಅದೇ ಇವಾಗ ಇಲ್ಲೇ ವಿಡಿಯೋ ಮಾಡೋಣ ಅಂತ. ನಾನು ದುಬೈಯಿಂದ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನ್ನ ಫ್ಲೈಟ್ ಬಂದುಬಿಟ್ಟು ನೈಟ್ 2:20 ಅಂದರೆ ಅರ್ಲಿ ಮಾರ್ನಿಂಗ್ 2:20ಗೆ ಇತ್ತು. ಸೊ ಅದಕ್ಕೆ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸರ್ಪ್ರೈಸ್ ಏನಂತ ಹೇಳಿದ್ರೆ, ನನ್ನ ಪಪ್ಪಂಗೂ ಗೊತ್ತಿಲ್ಲ, ಸೊ ನನ್ನ ಅಮ್ಮಂಗೂ ಗೊತ್ತಿಲ್ಲ. ನನ್ನ ತಮ್ಮನಿಗೆ ಇನ್ನೊಂದೇನು ಸರ್ಪ್ರೈಸ್ ಅಂತ ಹೇಳಿದ್ರೆ, ಇವಾಗ ನಾನು ಶೂಟ್ ಮಾಡ್ತಿರೋದು ಫೋನ್ ಬಂದುಬಿಟ್ಟು iPhone 15 Plus. ಅವನಿಗೂ ನಾನು ಅದೇ ಹೇಳಿದೆ, ನಿಮಗೆ iPhone 12 ಕೊಡ್ತೀನಿ ನಾನು ಯೂಸ್ ಮಾಡ್ತಾ ಇರೋದು ಅಂತ. ಸೊ ಅವನಿಗೆ ಹೇಳಿದ್ದೆ, ನಾನು ಬರ್ತಾ ಇಲ್ಲ, ನಾನು ಬಂದರೂ ಎಮರ್ಜೆನ್ಸಿಗೆ ಬರ್ತಾ ಇದ್ದೀನಿ, ನಾನು ಮೊಬೈಲ್ ತೊಗೊಂಡಿಲ್ಲ ನ್ಯೂ ಫೋನ್, ಸೊ ನಿಂಗೆ ಕೊಡೋಕ್ಕಾಗಲ್ಲ ಫೋನ್, ನಿಂಗೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಅವನಿಗೂ ಇನ್ನೂ ಗೊತ್ತಿಲ್ಲ. ಸೊ ನಾನು ಯೂಸ್ ಮಾಡ್ತಿರೋ iPhone 12 ಇವಾಗ ಅವ್ನಿಗೆ ಕೊಡ್ತೀನಿ. ಅವ್ನ ರಿಯಾಕ್ಷನ್ ಕೂಡ ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಸಿಗೋಣ ಮುಂದೆ ವಿಡಿಯೋ. ಅಮ್ಮ ಹೆಂಗೆ ಶಾಕ್ ಆಗ್ತಾರೆ ಅದನ್ನು ಕೂಡ ರೆಕಾರ್ಡ್ ಮಾಡ್ತೀನಿ, ಹಾಕೋಕೆ ಟ್ರೈ ಮಾಡ್ತೀನಿ ವಿಡಿಯೋದಲ್ಲಿ. ಸಮ್ಮರ್ ಅಲ್ವಾ, ಸಮ್ಮರ್ ಸ್ಟಾರ್ಟ್ ಆಗಿದೆ, ತುಂಬ ಮೈಯೆಲ್ಲ ಸುಡ್ತಾ ಇದೆ ಗುರು. ನಾನು ಬರುವಾಗ ನೋಡಿದೆ, ಇವಾಗ ಟೈಮ್ ಬಂದುಬಿಟ್ಟು ಇಂಡಿಯಾದಲ್ಲಿ 11 o'clock, ಬೆಳಿಗ್ಗೆ 11 ಗಂಟೆ ಆಗಿದೆ. ಬಟ್ ನಂಗೆ ಇಲ್ಲಿ ಬಿಸಿಲು, ದುಬೈಯಲ್ಲಿ 3 ಗಂಟೆಗೆ ಯಾವ ಥರ ಬಿಸಿಲು ಇರ್ತಿತ್ತು ಆ ಥರ ಅನಿಸ್ತಾ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದೆ. ತುಂಬ ದಿನ ಆದಮೇಲೆ ಸೌತ್ ಇಂಡಿಯನ್ ಸ್ಟೈಲಲ್ಲಿ ನಮ್ಮ ಇಡ್ಲಿ ವಡೆ ತಿಂದಿದ್ದು ಒಂದು ಇಲ್ಲೇ ಮರವಂತೆ ಬೀಚ್ ಹತ್ರನೇ ಒಂದು ಹೋಟೆಲಲ್ಲಿ. ಸೊ ಅದ್ರ ಟೇಸ್ಟ್ ಕೂಡ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಫೈನಲಿ ಅದನ್ನು ತಿಂದಿದ್ದೀನಿ. ಸೊ ಇವಾಗ ಹೋಗಿ ಏನಿದ್ರು ಅಮ್ಮನ ಕೈ ಊಟ ಮಾಡಬೇಕು. ಸಿಗ್ತೀನಿ ಮುಂದೆ ವೀಡಿಯೋದಲ್ಲಿ. ಎಲ್ಲ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ವೀಡಿಯೋದಲ್ಲಿ ಎಷ್ಟು ಕ್ಯಾಚ್ ಆಗುತ್ತೋ ಎಷ್ಟು ಕವರ್ ಅಪ್ ಮಾಡ್ತೀನಿ, ಹಾಕ್ತೀನಿ. ಇವಾಗ ಅದಕ್ಕೂ ಮೊದಲೇ ತಮ್ಮಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ರೆಕಾರ್ಡ್ ಮಾಡೋಣ ಬನ್ನಿ. ಸೊ ಇವಾಗ ಕಾರಲ್ಲಿ ಇದ್ದಾನೆ ಅಲ್ಲಿ ಬ್ಯಾಕ್ ಸೈಡಲ್ಲಿ. ಸೊ ನಾನು ಅಲ್ಲಿ ಹೋಗಿ ಅವ್ನಿಗೆ ಮೊಬೈಲ್ ಕೊಟ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇದು ನನ್ನ ಊರಿನ ಬೀಚ್ ಮರವಂತೆ. ಇವಾಗ ಅವನಿಗೆ ಇಲ್ಲಿ ಬಾ ಅಂತ ಹೇಳಿದ್ದೀನಿ ಕಾರಿಂದ ಬೀಚ್ ಹತ್ರ. ಅವ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ಸೊ ಇವಾಗ ಅವ್ನಿಗೆ ಏನು ಹೇಳ್ತೀನಿ ಅಂದ್ರೆ, ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ನಿಗೆ ಆ ಕಡೆ ಟರ್ನ್ ಆಗ್ಲಿಕ್ಕೆ ಹೇಳ್ತೀನಿ. ಆಮೇಲೆ ನಾನು ಹೋಗ್ಬಿಟ್ಟು ಅವ್ನಿಗೆ ಫೋನ್ ಕೊಟ್ಟು ಶಾರ್ಟ್ ಮಾಡೋಣ. ಓಕೆ, ಸಿಗೋಣ ಮುಂದೆ ವಿಡಿಯೋದಲ್ಲಿ. ಹೇಳಿ ಅಲ್ಲ, ನಿಂಗೆ ಈ ಫೋನ್ ನಾ ತಗೊಂಡು ಆಲ್ರೆಡಿ iPhone 15 Plus ಅಲ್ಲಿ. ಎಲ್ಲ ರೀಸೆಟ್ ಹೊಡೆದಿದ್ದಲ್ಲ, ಹೊಡಿದಿಲ್ಲ, ಈಗ ರೀಸೆಟ್ ಹೊಡಿಬೇಕು. ನಾ ಹೊಡಿತೆ. ತೋರ್ಸು, ಫೋನ್ ತೋರ್ಸು. ಥ್ಯಾಂಕ್ ಯು iPhone ಕೊಟ್ಟಿದ್ದಕ್ಕೆ. ಸೊ ಫೈನಲಿ ಅವನಿಗೂ ಗೊತ್ತಿಲ್ಲ ಆಗಿತ್ತು, ಶಾಕ್ ಕೂಡ. ಸೊ ನಾನು ಕೂಡ ಹಾಗೆ ಹೇಳಿದ್ದೆ, ಇಲ್ಲಿ ನೆಕ್ಸ್ಟ್ ಟೈಮ್ ಕೊಡ್ತೀನಿ ನಿಂಗೆ ಫೋನ್ ಬಂದಾಗ ಅಂತ. ಸೊ ಅದಕ್ಕೆ ನಾನು ಇಲ್ಲ ಬೀಚಲ್ಲೇ, ಮನೆಗೆ ಹೋಗಿ ಮಾಡೋದು ಬೇಡ, ಮನೆಗೆ ಹೋದ್ಮೇಲೆ ಅಮ್ಮನ ರಿಯಾಕ್ಷನ್ ರೆಕಾರ್ಡ್ ಮಾಡ್ಬೇಕು ನನಗೆ. ಸೊ ಅದಕ್ಕೆ ಇಲ್ಲಿ ಬೀಚಲ್ಲೇ ಬ್ರೇಕ್ಫಾಸ್ಟ್ ಮಾಡಿಸಿದ್ವಿ. ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಅವ್ನಿಗೆ ಅದು ಕೊಟ್ಟು, ಇವಾಗ ತಮ್ಮ ಅಂತೂ ಫುಲ್ ಖುಷ್, ಬಿಕಾಸ್ ನಾನು ಯೂಸ್ ಮಾಡ್ತಾರೋ iPhone 12 ಕೊಟ್ಟಿದ್ದೀನಿ ಅವನಿಗೆ. ಸೊ ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದ, ನೀನು ಬೇರೆ ಫೋನ್ ತೊಗೊಂಬಾರ ಅಪ್ಡೇಟ್. ಸೊ ಫೈನಲಿ ಅವ್ನಿಗೆ ಕೊಟ್ಟಿದ್ದೀನಿ iPhone 12. ತುಂಬ ಖುಷಿ ಆಗಿದ್ದಾನೆ, ಹಿಂದ್ಗಡೆ ಇದ್ದಾನೆ. ಇವಾಗ ಹೋಗ್ತೀವಿ ಮನೆಗೆ. ಇಲ್ಲಿಂದ ಏನಿಂದ ಆಲ್ಮೋಸ್ಟ್ 1 hour ಕೂಡ ಆಗ್ಬೋದು ಅನಿಸುತ್ತೆ. ಸೊ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಇದು ಕಾರಲ್ಲಿ ಹೋಗ್ತಾ ಇರೋದು. ತಮ್ಮ ಮತ್ತು ಅವನ ಫ್ರೆಂಡ್ ಬಂದಿದ್ರು ಕಾರಲ್ಲಿ. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಇದು ನಮ್ಮ ಅವಸ್ಥೆ ಕಾರಲ್ಲಿ. ನಿದ್ರೆ ಆದಮೇಲೆ ಕಾರಲ್ಲಿ ಇನ್ನೇನು ಸ್ವಲ್ಪ ನಿಮಿಷದಲ್ಲಿ ಅಮ್ಮನ್ನ ಮೀಟ್ ಮಾಡಲಿಕ್ಕಿದ್ದೇವೆ. ಸರ್ಪ್ರೈಸ್ ಕೊಡಕ್ಕೆ ಬಂದಿಲ್ಲ, ಈಗೀಗ ಬೆಳಗ್ಗೆ ಎದ್ದೋಗಿನಂತೆ ಕಷ್ಟ ಮುಂಚೆ. ಈ ನಮ್ಮನೆ ಚಂದಕ್ಕೆ ಹೋಗಂದು ನಾನು ಹಿಂಗ್ ಕರಿಬೇಕಂದ್ರೆ ಮಗ, ನಂಗೆ ವಿಡಿಯೋ ಮಾಡೋದು ಗೊತ್ತಾಗುದಿಲ್ವಾ, ಅದಕ್ಕೆ ಮತ್ತೆ ನಾನು ಹಿಂಗ್ ಕರಿಬೇಕಂಡೆ. ಸುಮ್ಮನೆ ನಂಗೊಂದು iPhone ಇದು ಹೊಸತ್ತು, ನಂಗೆ iPhone ಗಿಫ್ಟ್ ಕೊಟ್ಟಾಯ್ತು. ಹೆಚ್ಚು ಯಾರ ಮಗಳು ಅದು? ಯಾರದು? ಕಾಕ ಸಾಲಿ ಹುಡುಗನ ತಂಗಿಗೆ ಸಾಲಿ ಅಡ್ಮಿಷನ್ ಮಾಡಕ್ ಹೋಗ್ಬೇಕು ಅಂತ ಹೇಳ್ಕೊ ಹೋಗನೆ ಬೆಳಗ ಮುಂಚೆ
ಕಾಕ ದೊಡ್ಡ ಕಾಕ ಅದು ನಿಂದು ಫಸ್ಟ್ ಇಲ್ಲೇ ನಿನ್ಗೆ ಒಂದು ಇದಿತ್ತಲ್ಲ, ನಿನ್ಗೆ ಒಂದು ವಾಚ್ ಇತ್ತು, ನಾ ಹಾಳು ಮಾಡ್ಕೊಂಡ್ ಬಂದಿದ್ದೆ 5ನೇ ಕ್ಲಾಸಿನಲ್ಲಿ. ಹೌದೇ, ಅದಾದ್ಮೇಲೆ ವಾಚ್ ಕೊಟ್ಟು ಇದು ಸೈಜ್ ಕಾರಣ ಕಡೆ ಕಟ್ ಮಾಡಿಸಿ ಇಲ್ಲೇ ತಗೊಳ್ಳೋದಿಲ್ಲ, ಅಲ್ಲ ಅಲ್ಲಿ ತಗೊಳ್ಳಿ ಅದು ಕಟ್ ಮಾಡಿ ಟೈಮ್ ಸೆಟ್ ಮಾಡಿ ಆಫ್ ಅಲ್ಲಿ ಮಾಡಿ ತೆಗ್ದಾಕ್ರೆ ಟೈಮ್ ಸೆಟ್ ಬ್ಯಾಟ್ ಒಂದು ಕಟ್ ಮಾಡಿಸ್ಕೊಂಡು ಅಪ್ಪನ ವಾಚನ್ ಮೇಲೆ ಅದೆಲ್ಲ ಅಲ್ಲ ನೀವು ನಿಂದು ವಾಚ್ ಒಂದಿತ್ತು, ನಾ ಹಾಳು ಮಾಡ್ಕೊಂಡ್ ಅಪ್ಪನ ವಾಚ್ ಇಲ್ಲ ನೋಡಿ, ಆ ವಾಚ್ ಇಲ್ಲ.